ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ದಿನ ಶುರುವಾಗೋದೇ ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ನೊಂದಿಗೆ. ಇದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಇದು ಡಿಟಾಕ್ಸ್ ಡ್ರಿಂಕ್ ಥರ ಕೆಲಸ ಮಾಡುತ್ತೆ. ಇವತ್ತು ಸಂಡೇ. ನನ್ನ ಮಗ ಅವ್ರ ಅಪ್ಪಂಗೋಸ್ಕರ ಕೇಸರಿ ಬಾತ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಕೈಲೇ ಕೇಸರಿ ಬಾತ್ ಮಾಡ್ಸೋಣ, ಓಕೆನಾ? ಇದು ನಂದು. ಹಾಯ್ ಮಾಡು. ಗುಡ್ ಮಾರ್ನಿಂಗ್. ನೀನು ಅಪ್ಪಂಗೋಸ್ಕರ ಕೇಸರಿ ಬಾತ್ ಮಾಡ್ತೀಯಾ? ಎಲ್ಲಿ ನೋಡಿದ್ದೆ? ಟಿವಿಲಿ ನೋಡಿದ್ದಾ? ಮಾಡ್ತೀಯಾ ಇವಾಗ? ಕೇಸರಿ ಬಾತ್ ಮಾಡೋಣ, ಅಪ್ಪಂಗೆ ಸರ್ಪ್ರೈಸ್ ಕೊಡೋಣ. ಓಕೆ, ಡನ್ ಡನ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಮಗನ ಬಗ್ಗೆ ಒಂದು ಕಿರು ಪರಿಚಯ, ಓಕೆನಾ? ನಿನ್ನ ಹೆಸರೇನು? ನಿಂಗೆ ಎಷ್ಟು ವರ್ಷ? ನನಗೆ 4 years. ಹೌದಾ? ಓಕೆ, ಪಡೋಣ. ಅವನು ತೋರಿಸಿದ್ನೆಲ್ಲ ಕಪ್ಪು, ಅದರಲ್ಲಿ 1 ಕಪ್ ರವೆಗೆ 4 ಕಪ್ ನೀರು ಹಾಕೊಂಡು ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಳ್ಳಿ. ಅದೇ ಕಪ್ಪಲ್ಲಿ 1/2 ಕಪ್ ಆಯಿಲ್ ಹಾಕೊಳ್ಳಿ. ಡ್ರೈ ನಟ್ಸ್ನ ಎಣ್ಣೆಲಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಫ್ರೈ ಮಾಡ್ಕೊಳ್ಳಿ. ಹುಷಾರು, ಎಣ್ಣೆ. ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅಂತ ಹೇಳಿದ. ಅಗ್ನೆ ತೋರಿಸುತ್ತಲ್ಲ ಕಪ್ಪು, ಅದರಲ್ಲಿ 1 ಕಪ್ ರವೆ ಹಾಕೊಳ್ಳಿ. ರವೆನ ಜಾಸ್ತಿ ಬ್ರೌನ್ ಮಾಡ್ಕೊಳಕ್ ಹೋಗ್ಬೇಡಿ, ತಳ ಸೀದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ? ರವೆ ಎಣ್ಣೆನೆಲ್ಲ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದ್ದಿರಬೇಕು. ಕುದಿಯೋ ನೀರನ್ನ ರವೆಗೆ ಹಾಕಬೇಕು. ಹಿಂಗೆ ಸರ್ಕಲ್ ಶೇಪಲ್ಲಿ ಮಾಡು ಮಾಡು. ರವೆ ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಬೇಕು, ಓಕೆನಾ ಫ್ರೆಂಡ್ಸ್? ಗುಡ್. ರವೆ ಎಲ್ಲ ಚೆನ್ನಾಗಿ ನೀರಲ್ಲಿ ಬೆಂದ್ಮೇಲೆ 1 ಕಪ್ ಶುಗರ್ ಹಾಕೊಳ್ಳಿ. ಶುಗರು ನಿಮ್ಮ ಸ್ವೀಟ್ ಜಾಸ್ತಿ ತಿನ್ನೋರಾದರೆ 1.5 ಕಪ್ ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಶುಗರ್ ತಿಂತೀವಿ ಅನ್ನೋದಾದರೆ 1 ಕಪ್ ಸಾಕಾಗುತ್ತೆ. ನಾನು ಆಗಲೇ ತೋರಿಸಿದ್ನಲ್ಲ 1 ಕಪ್ಪು, ಅದೇ ಕಪ್ ಅಳತೆಲೆ ನಾನು ಇಷ್ಟು ರೆಸಿಪಿನ ಎಲ್ಲ ಅಳತೆ ಮಾಡಿಕೊಂಡೆ ಮಾಡಿರೋದು. ಅಳತೆ ಕರೆಕ್ಟಾಗಿದ್ದರೆ ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಅಪ್ಪನಿಗೆ ನಾನು ಏನಾದರೂ ಸರ್ಪ್ರೈಸ್ ಕೊಡ್ತೀನಿ ಅಮ್ಮ, ಏನಾದರೂ ಐಡಿಯಾ ಕೊಡು ಅಂತ ಹೇಳ್ದ. ನಿನ್ನೆ ಟಿ ವಿಲಿ ಕೇಸರಿ ಬಾತ್ ಬಂದಿದ್ದನ್ನು ನೋಡಿ ಅಮ್ಮ ಅದನ್ನೇ ಮಾಡೋಣ ಅಂತ ಹೇಳ್ದ. ಸ್ವಲ್ಪ ಫುಡ್ ಕಲರ್ ಹಾಕ್ತಿದ್ದೀನಿ ಅಂತ ಹೇಳ್ದ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಮಿಕ್ಸ್. ಕೇಸರಿ ದಳ ಹಾಕ್ತೀನಿ ಅನ್ನೋದಾದರೆ ಬಿಸಿನೀರಲ್ಲಿ ಅಥವಾ ಬಿಸಿ ಹಾಲಲ್ಲಿ ಸ್ವಲ್ಪ ಕೇಸರಿ ದಳನ ನೆನೆಸ್ಬಿಟ್ಟು ಆಮೇಲೆ ಬೇಕಾದರೂ ಹಾಕೋಬೋದು. ಯೆಲ್ಲೋ ಕಲರ್ ಡ್ರೈ ನಟ್ ಕೇಸರಿ ಬಾತ್ ಮಾಡ್ತಾ ಇದೀಯಾ? ಹಾಂ, ಮಾಡು ಮಾಡು, ನೀನೇ ಮಾಡು. ಮನೇಲಿ ಡ್ರೈ ಫ್ರೂಟ್ಸು ಆ್ಯಂಡ್ ನಟ್ಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಇರೋದ್ರಲ್ಲೇ ಮಾಡಿದ್ದಾನೆ. ಯಾವ್ಯಾವ ಡ್ರೈ ನಟ್ ಹಾಕಿದ್ಯಾ ನೀನು? ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸಾ, ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಿಲ್ಲ, ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ತುಪ್ಪನ ಲಾಸ್ಟಲ್ಲಿ ಹಾಕಿ ಹಾಗೆ ಮುಚ್ಚಿಡಿ ಸಾಕು.
10 minutes. ತುಪ್ಪ ಇಷ್ಟಪಡೋರು ಫುಲ್ಲು ತುಪ್ಪದಲ್ಲೇ ಮಾಡ್ಕೋಬೋದು ಕೇಸರಿಬಾತ್ನ, ಇಲ್ಲ ಎಣ್ಣೆ ಮಿಕ್ಸ್ ಮಾಡಿ ಮಾಡೋದು ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ತುಪ್ಪ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಹಾಗೆ ಮುಚ್ಚಿಡಿ. ಆಮೇಲೆ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಸ್ವಲ್ಪನೂ ಅಂಟಲ್ಲ. ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಅಪ್ಪನೂ ಅದೇ ಟೈಮ್ಗೆ ಬಂದರು. ನೀನೇ ಮಾಡ್ದ? ಥ್ಯಾಂಕ್ ಯು. ಚೆನ್ನಾಗೈತಾ? ಹೆಂಗೈತೆ? ಇವತ್ತು ಫಾದರ್ಸ್ ಡೇ. ಸೊ ನನ್ನ ಮಗ ಫಾದರ್ಸ್ ಡೇ ಪ್ರಯುಕ್ತ ಅವ್ರ ಅಪ್ಪನಿಗೆ ಕೇಸರಿಬಾತ್ ಮಾಡಿಕೊಟ್ಟಿದ್ದ. ಇಷ್ಟೇ, ಇಲ್ಲಿಗೆ ಕೇಸರಿಬಾತ್ ಕತೆ ಮುಗೀತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ ಬಾಯ್.